ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ. ವಾಟ್ ಲೆಂತ್ ಆಫ್ ಟಾರ್ಪಾಲಿನ್ 3 meter wide will be required to make a conical tent of height 8 meter and base radius 6 meter. Assume that the extra length of material that will be required for stitching margins and wastage in cutting is approximately 20 centimeter. ಅಂಡ್ ಯೂಸ್ ಪೈ ಇಸ್ ಈಕ್ವಲ್ಸ್ ಟು 3.14 ಅಂತ ಕೊಟ್ಟಿದ್ದಾರೆ. ನೋಡಿ ಅವ್ರೇನ್ ಹೇಳ್ತಾ ಇದ್ದಾರೆ, ಒಂದು ಕೊನಿಕಲ್ ಟೆಂಟ್ ಮಾಡಬೇಕು. ಸೊ ವಾಟ್ ಲೆಂತ್ ಆಫ್ ಟಾರ್ಪೋಲಿನ್ ಇರುತ್ತಲ್ವಾ, ಸೊ ಅದು ಎಷ್ಟು ಕಾನಿಕಲ್ ಟೆಂಟ್ ಹೈಟ್ 8 meter ಇರಬೇಕು, ಬೇಸ್ ರೇಡಿಯಸ್ 6 meter ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಲೆಂತ್ ಆಫ್ ಟಾರ್ಪೋಲಿನ್ ಕೇಳಿದ್ದಾರೆ ಇಲ್ಲಿ. ಓಕೆ, ವಾಟ್ ಲೆಂತ್ ಆಫ್ ಟಾರ್ಪೋಲಿನ್ ರಿಕ್ವೈರ್ಡ್ ಅಂತ ನೋಡಿ. ಟಾರ್ಪೋಲಿನ್ ಅಂದ್ರೆ ಅದು ಒಂದ್ ರೀತಿ ಬಟ್ಟೆನೆ ಅಲ್ವಾ. ಸೊ ಈ ರೀತಿ ಇರುತ್ತೆ ಅಲ್ವಾ ಬಟ್ಟೆ, ಯಾವುದೇ ಬಟ್ಟೆ ಆಗ್ಲಿ. ಇದು 3 meter ವೈಡ್ ಇದೆ ಈ ಡಿಸ್ಟೆನ್ಸ್. ಓಕೆ, ಈಗ ಲೆಂತ್ ಇದು ಎಷ್ಟು ಬೇಕಾಗತ್ತೆ, ಈ ಲೆಂತ್ ನಮ್ಗೆ ಎಷ್ಟು ಬೇಕಾಗತ್ತೆ. ಇನ್ನು ಏನ್ ಕೇಳಿದ್ರೆ, ಅಸ್ಯೂಮ್ ದಟ್ ಎಕ್ಸ್ಟ್ರಾ ಲೆಂತ್ ಆಫ್ ಮೆಟೀರಿಯಲ್ ದಟ್ ವಿಲ್ ಬಿ ರಿಕ್ವೈರ್ಡ್ ಫಾರ್ ಸ್ಟಿಚಿಂಗ್ ಮಾರ್ಜಿನ್ಸ್ ಅಂಡ್ ವೇಸ್ಟೇಜ್ ಇನ್ ಕಟಿಂಗ್ ಈಸ್ ಅಪ್ರಾಕ್ಸಿಮೇಟ್ಲಿ 20 centimeter. ಅಂದ್ರೆ ಸ್ಟಿಚಿಂಗ್ ಮಾಡೋದಕ್ಕೆ ವೇಸ್ಟೇಜ್ ಹೋಗುತ್ತಲ್ವಾ. ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಈ ರೀತಿ ಬಟ್ಟೆ ಇರುತ್ತಲ್ವಾ, ನಾವು ಇಲ್ಲಿ ನೋಡಿ ಹೊಲ್ದಿದ್ದಾರೆ, ಈ ರೀತಿ ಹೊಲಿತಾರೆ, ಸ್ಟಿಚಿಂಗ್ ಮಾಡ್ತಾರಲ್ವಾ. ಈ ರೀತಿ ಸ್ಟಿಚಿಂಗ್ ಮಾಡೋದಕ್ಕೆ ಫೋಲ್ಡ್ ಮಾಡೋದಕ್ಕೆ ಬಟ್ಟೆ ಹೋಗುತ್ತಲ್ವಾ, ಈ ಸೈಡ್ ಎಲ್ಲೆಲ್ಲಿ ಕಟ್ ಮಾಡ್ತಾರೋ ಅಲ್ಲಲ್ಲಿ ವೇಸ್ಟೇಜ್ ಹೋಗುತ್ತೆ. ಫೋಲ್ಡ್ ಮಾಡೋದಕ್ಕೆ ಬಟ್ಟೆ ಬೇಕು, ಮಾರ್ಜಿನ್ ಬಟ್ಟೆ ಅಂತಾರೆ. ಇನ್ನು ಬೇರೆ ಕಟಿಂಗ್ ಇದ್ರೆ ಈ ತರ ವೇಸ್ಟೇಜ್ ಹೋಗುತ್ತೆ. ಸೊ ಎಲ್ಲ ಸೇರಿ ವೇಸ್ಟೇಜ್ 20 centimeter ಅಂತ ಹೇಳಿದ್ದಾರೆ. ಓಕೆ, ಈಗ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರೋಣ. ಫಸ್ಟ್ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ನೋಡಿ ಅವರು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿಲ್ಲ, ಟೋಟಲ್ ಸರ್ಫೇಸ್ ಏರಿಯಾ ಅಂತಾನು ಹೇಳಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಯಾವ್ದನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತ. ನೋಡಿ, ವಾಟ್ ಲೆಂತ್ ಅಂತ ಕೇಳಿದ್ರೆ ಕೊನಿಕಲ್ ಟೆಂಟ್ ಮಾಡೋದಿಕ್ಕೆ ಬಾಟಮ್ ಅಂತೂ ಬೇಕಾಗಲ್ವಾ, ಇದಂತೂ ಟಾಪ್ ಅಂತೂ ಇರಲ್ಲ. ಕೊನಿಕಲ್ ಟೆಂಟ್ ಅಂದ್ರೆ ಬಾಟಮ್ ಇರುತ್ತೆ, ಆದ್ರೆ ನೆಲದ ಮೇಲೆ ಅಂತೂ ನಾವು ಟಾರ್ಪಾಲಿನ್ ಹಾಕಿ ಮಾಡಲ್ಲ. ಏನ್ ಬೇಕು, ಸುತ್ತ ಒಂದೇ ಬೇಕು. ಸುತ್ತ ಒಂದೇ ಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು, ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಬಂದ್ಬಿಡತ್ತೆ ಏರಿಯಾ ಎಷ್ಟು ಅಂತ. ಸೊ ಲೆಂತ್ ಆಫ್ ಟಾರ್ಪಾಲಿನ್ ನಾವು ಹೇಳ್ಬೋದು. ಆಮೇಲೆ ನಾವು ಅದಕ್ಕೆ ಈ 20 centimeter ಆಡ್ ಮಾಡಿ ಟೋಟಲ್ ಟಾರ್ಪಾಲಿನ್ ಎಷ್ಟು ಬೇಕು ಅಂತ ಹೇಳ್ಬೋದು. ಸೊ ಅದಕ್ಕೆ ಏನ್ ಮಾಡೋದು ನೋಡೋಣ. ಈಗ ನೋಡಿ, ಹೈಟ್ ಎಷ್ಟು ಕೊಟ್ಟಿದ್ದಾರೆ, 8 meter ಅಂತ ಕೊಟ್ಟಿದ್ದಾರೆ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 6 meter ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಹೈಟ್ ಕೊಟ್ಟಿದ್ದಾರೆ, ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ, ಈ ಲೆಂತ್ ಕೊಟ್ಟಿಲ್ಲ. ನಾನು ಬಟ್ಟೆ ಲೆಂತ್ ಇತ್ತಲ್ವಾ, ಈ ಲೆಂತ್ ಎಲ್ಲ ಹೇಳ್ತಾ ಇರೋದು. ಈ ಲೆಂತ್ ನಾವು ಫೈಂಡ್ ಔಟ್ ಮಾಡ್ಬೇಕು. ಬಟ್ ಇಲ್ಲಿ ನಾವು ಕರ್ವ್ಡ್ ಸರ್ಫೇಸ್ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ ಈ ಲೆಂತ್ ಬೇಕಲ್ವಾ, ಸ್ಲ್ಯಾಂಟ್ ಹೈಟ್ ಅಂತ ಹೇಳ್ತೀವಲ್ವಾ, ಈ ಲೆಂತ್ ಬೇಕು ನಮ್ಗೆ. ಆ ಲೆಂತ್ ಇದ್ರೇನೆ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಕ್ ಬರುತ್ತೆ. ಬಟ್ ಆ ಲೆಂತ್ ಈ ಲೆಂತ್ ಬೇರೆ ಆಯ್ತು, ಇದು ಟಾರ್ಪಾಲಿನ್ ಲೆಂತ್. ಓಕೆ, ಈಗ ನಾವು ಸ್ಲ್ಯಾಂಟ್ ಹೈಟ್ ಫೈಂಡ್ ಔಟ್ ಮಾಡೋಣ. ಸೊ ಸ್ಲ್ಯಾಂಟ್ ಹೈಟ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಏನ್ ಫಾರ್ಮುಲಾ ಯೂಸ್ ಮಾಡ್ತೀವಿ, L² = H² + R². ಸೊ L = √H² + R². ಇಲ್ಲಿ H ಏನ್ ಕೊಟ್ಟಿದ್ದಾರೆ, 8² ಪ್ಲಸ್ ರೇಡಿಯಸ್ 6 ಕೊಟ್ಟಿದ್ದಾರೆ. ಸೊ 6². 8² ಅಂದ್ರೆ 64 ಪ್ಲಸ್ 6² ಅಂದ್ರೆ 36. ಆಡ್ ಮಾಡಿದ್ರೆ ಏನಾಗುತ್ತೆ, 100 ಆಯ್ತು. √100. 100 ಅಂದ್ರೆ ಏನ್ ಬರುತ್ತೆ, 10 × 10 ಅಲ್ವಾ. ಸೊ 10 ಬಂತು. ಅಂದ್ರೆ ಏನ್ ಬಂತು, L = 10 ಬಂತು ಅಲ್ವಾ. ಸೊ L = 10 ಆಯ್ತು. ಈಗ ನಮ್ಗೆ ಸ್ಲ್ಯಾಂಟ್ ಹೈಟ್ ಎಷ್ಟು ಬಂತು, 10 ಬಂತು. ಸೊ ನಾವೀಗ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಕ್ ಮುಂಚೆ ಇಲ್ಲಿ ನೋಡಿ, ಏರಿಯಾ ಆಫ್ ಟಾರ್ಪಾಲಿನ್ ಅಂದ್ರೆ ಏರಿಯಾ ಆಫ್ ಟಾರ್ಪಾಲಿನ್ ಅಂದ್ರೆ ಏನಿರುತ್ತೆ, ಅದು ಲೆಂತ್ ಇಂಟು ಬ್ರೆಡ್ತ್ ಬರುತ್ತಲ್ವಾ. ಓಕೆ, = ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೊನಿಕಲ್ ಟೆಂಟ್ ಅಂತ ಹೇಳ್ಬೋದು. ಈಗ ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೊನಿಕಲ್ ಟೆಂಟ್ ಅಂದ್ರೆ
ಪೈ ಆರ್ ಎಲ್. ಇಲ್ಲಿ ನೋಡಿ, ಲೆಂತ್ ನಮಗೆ ಫೈಂಡ್ ಔಟ್ ಮಾಡಬೇಕು. ಲೆಂತ್ ಆಫ್ ದ ಟಾರ್ಪಾಲಿನ್. ಬ್ರೆಡ್ತ್ ಅವ್ರು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ 3 meters ಅಂತ ಕೊಟ್ಟಿದ್ದಾರೆ. ಸೊ 3 ಹಾಕೋಣ. ಈಗ ಪೈ ಅವರು ಮೆನ್ಷನ್ ಮಾಡಿದ್ದಾರೆ, ಪೈ ಈಸ್ ಈಕ್ವಲ್ಸ್ ಟು 3.14 ಯೂಸ್ ಮಾಡಿ ಅಂತ. ಸೊ ಅದನ್ನೇ ತಗೊಳ್ಳೋಣ. 3.14 ಇಂಟು ರೇಡಿಯಸ್ 6 meters ಅಂತ ಕೊಟ್ಟಿದ್ದಾರೆ. ಇನ್ನು ಎಲ್, ಎಲ್ ಅಂದ್ರೆ ಯಾವುದು? ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ, 10 ಬಂತು. ಸೊ ಎಲ್ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ? 3.14 ಇಂಟು 6 ಇಂಟು 10 ಅಪಾನ್ ಈ 3 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಯ್ತು ಅಲ್ವಾ? ಸೊ ಈಗ ಕ್ಯಾನ್ಸಲೇಷನ್ ಮಾಡೋಣ. 3 1s 3 2s. ಸೊ ಏನ್ ಬರುತ್ತೆ? 3.14 ಇಂಟು 2 10s 20 ಆಯ್ತು. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, 0 ಹಾಗೆ ಇಡೋಣ. 2 4s 8, 2 1s 2, 2 3s 6. 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ನಾವೇನ್ ಹೇಳ್ಬೋದು? 62.8 ಅಂತ ಹೇಳ್ಬೋದು. ಇದನ್ನು ಯೂನಿಟ್ಸ್ ಏನ್ ಕೊಟ್ಟಿದ್ದಾರೆ? ಮೀಟರ್ ಕೊಟ್ಟಿದ್ದಾರೆ. ಸೊ ಮೀಟರ್. ಇಷ್ಟು ಲೆಂತ್ ಆಫ್ ಟಾರ್ಪಾಲಿನ್ ಬೇಕಾಗತ್ತೆ. ಅವ್ರೇನ್ ಹೇಳಿದ್ದಾರೆ? ಆಮೇಲೆ ನೋಡಿ, ಎಕ್ಸ್ಟ್ರಾ ಲೆಂತ್ ಆಫ್ ಮೆಟೀರಿಯಲ್ ದಟ್ ವಿಲ್ ಬಿ ರಿಕ್ವೈರ್ಡ್ ಫಾರ್ ಸ್ಟಿಚಿಂಗ್ ಮಾರ್ಜಿನ್ಸ್. ವೇಸ್ಟೇಜ್ಗೆ ಎಷ್ಟು ಬಿಡ್ಬೇಕಂತ ಹೇಳಿದ್ರೆ 20 centimeter. ಸೊ ನಾವು ಅದನ್ನು ಆ್ಯಡ್ ಮಾಡೋಣ. ನೋಡಿ, ಟೋಟಲ್ ಲೆಂತ್ ಆಫ್ ಟಾರ್ಪಾಲಿನ್ is equals to 62.8 ಪ್ಲಸ್, ಸಾರಿ ಇದು ಮೀಟರ್ ಅಲ್ಲಿ ಇದೆ ಅಲ್ವಾ? ಸೊ ಮೀಟರ್ ಅಂತ ಮೆನ್ಷನ್ ಮಾಡ್ತೀನಿ. ಮೀಟರ್ ಪ್ಲಸ್ ಅವ್ರು ಎಷ್ಟು ಹೇಳಿದ್ದಾರೆ? 20 centimeter ಪ್ಲಸ್ ಯಾವುದೇ ಎಷ್ಟೇ ಬರಲಿ ಅದಕ್ಕೆ 20 centimeter ಆ್ಯಡ್ ಮಾಡಬೇಕು ಅಂತ. ಸೊ 20 centimeter. ಈಗ ನೋಡಿ, ಆ್ಯಡ್ ಮಾಡೋದಕ್ಕೆ ಇದು ಮೀಟರ್ ಅಲ್ಲಿ ಇದೆ, ಇದು ಸೆಂಟಿಮೀಟರ್ ಅಲ್ಲಿ ಇದೆ. ಸೊ ನಮ್ಗೆ ಆ್ಯಡ್ ಮಾಡೋದಕ್ಕೆ ಬರಲ್ಲ. ಯೂನಿಟ್ಸ್ ಸೇಮ್ ಇದ್ದಾಗ ತಾನೇ ನಾವು ಆ್ಯಡ್ ಮಾಡೋಕ್ಕಾಗೋದು. ಸೊ ಇದನ್ನ ನಾವು ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋಣ. ನೋಡಿ, 20 centimeter ಅಂದ್ರೆ ಏನಾಯ್ತು? 20 upon 100 meter ಆಯ್ತಲ್ವಾ? 20 upon ಮೀಟರ್ ಕನ್ವರ್ಟ್ ಮಾಡಿದ್ವಿ. ಈಗ 20 upon 100 ಬರೆಯೋದು ಒಂದೇ, 0.2 meter ಅಂತ ಬರೆಯೋದು ಒಂದೇ ಅಲ್ವಾ? ಸೇಮ್ ಆಯ್ತಲ್ವಾ? 20 centimeter is equals to 20 upon 100 meter is equals to 0.2 meter. ಸೊ ನಾವೇನ್ ಹೇಳ್ಬೋದು? 62.8 ಮೀಟರ್ ಪ್ಲಸ್ 0.2 ಮೀಟರ್. ಈಗ ನೋಡಿ, 62.8 ಇದು 0.2. ಈಗ ಎರಡು ಯೂನಿಟ್ಸ್ ಸೇಮ್ ಆಯ್ತಲ್ವಾ? ಈಗ ನಾವು ಆ್ಯಡ್ ಮಾಡ್ಬೋದು. 8 + 2 10, 1 carry, 2 + 1 3, 6 as it is. 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ಏನ್ ಬರ್ಬೋದು? ಏನ್ ಹೇಳ್ಬೋದು ನಾವು? 63 meters. ಇದು ಟೋಟಲ್ ಲೆಂತ್ ಆಫ್ ಟಾರ್ಪಾಲಿನ್ ರಿಕ್ವೈರ್ಡ್. ದಿಸ್ ಇಸ್ ದ ಆನ್ಸರ್, ಫೈನಲ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.